No doubt on a better teams in New Zealand, but India far, far ahead. 4 ವಿಕೆಟ್ಗಳ ಭರ್ಜರಿ ಜಯ ಭಾರತಕ್ಕೆ. ಇನ್ನೊಂದು ಮೋಟ ಆರ್ಕೆಟ್ ನಡೆಯುತ್ತೆ. ನೋ ಡೌಟ್, ಇದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ. ಐಸಿಸಿ ಅಂತ ಬಂದಾಗ ಬಂದಿರುವಂತ ಟ್ರೋಫಿ ಇವರ ಕ್ಯಾಪ್ಟನ್ಸಿನಲ್ಲಿ ಇದು 4ನೇ ಟ್ರೋಫಿ ಗೆಲ್ತಾ ಇದೆ ಇಂಡಿಯಾ ಅಂತಂದ್ರೆ ಇದರ ಮಹತ್ವ ಏನ್ ವ್ಯಾಲ್ಯೂಬಲ್, ಬೆಲೆ ಕಟ್ಟಕ್ಕಾಗಲ್ಲ. ಇದು ಹಾರ್ಡ್ ಫಾರ್ ವಿಕ್ಟ್ರಿ, ಮಾತಾಡಂಗೆ ಇಲ್ಲ. ಎಂತ ಒಂದು ಸಿಚುವೇಶನ್ ಅಲ್ಲಿ ಬಂದಿರೋಂತ ವಿಕ್ಟ್ರಿ. ಎಲ್ಲರೂ ಹೇಳ್ತಾ ಇದ್ರು ಅಡ್ವಾಂಟೇಜ್ ಇದೆ, ಕಂಡೀಷನ್ಸ್ ಅಡ್ವಾಂಟೇಜ್ ಇದೆ ಅಂತ, ಬಟ್ ಆದ್ರೂ ಕೂಡ ಎಂತ ಒಂದು ಫೈಟ್ ಕೊಟ್ಟರು ಈ ನ್ಯೂಜಿಲೆಂಡ್ ಬೌಲರ್ಸ್. ಸೂಪರ್ ಆಗಿರೋಂತ ಹಾರ್ಡ್ ಆನ್ ವಿಕ್ಟ್ರಿ. ಅಂಡ್ ಅಫ್ಕೋರ್ಸ್ ನಮ್ಮ ರೋಹಿತ್ ಶರ್ಮಾದು ಕಾಂಟ್ರಿಬ್ಯೂಷನ್ ಮರೆಯೋ ಹಾಗೆ ಇಲ್ಲ. ಈ ಫೈನಲ್ಸ್ ಅಲ್ಲಿ ಕೊಟ್ಟಿರುವಂತ ಸ್ಟಾರ್ಟ್ ಫಿಟ್ಟಿಂಗ್ ಟ್ರಿಬ್ಯೂಟ್ ಇದು ಲಿಜೆಂಡ್ಸ್ಗೆ. ವಿರಾಟ್ ಮತ್ತೆ ರೋಹಿತ್ ಮಾಡಿರುವಂತ ಸಾಧನೆ, ಅವ್ರಿಗಿರುವಂತ ಪಡೆ, ಅವ್ರಿಗಿರುವಂತ ಕಮರಾಡ್ರಿ ಇಲ್ಲಿ ರಿಯಲ್ ಗೊತ್ತಾಗತ್ತೆ. ಯಾವತ್ತಿದ್ರು ಕಂಟಕ ಆಗ್ತಾ ಇದ್ರು ನ್ಯೂಜಿಲೆಂಡ್ ಅವರು ಭಾರತಕ್ಕೆ ಐಸಿಸಿ ಟ್ರೋಫಿ ಅಂತ ಬಂದಾಗ. ಬಟ್ ಇಲ್ಲಿ ಆ ತರ ಇರ್ಲಿಲ್ಲ, ಬೇರೆ ಪ್ಲಾನ್ಸ್ ಇದ್ದು ಕಂಪ್ಲೀಟ್ಲಿ ಒನ್ ಸೈಡೆಡ್ ಗೇಮ್ಗಳನ್ನ ಮಾಡಿ ಲೀಗ್ ಅಲ್ಲಿ ಫೈನಲ್ಸ್ ಅಲ್ಲಿ ಬಂದು ಕಷ್ಟಪಟ್ಟು ಗೆದ್ದಿದ್ದಾರೆ ಅಂತಂದ್ರೆ ಇದು ಮೆಚ್ಚಬೇಕಾಗಿರುವಂತ ಒಂದು ಟೂರ್ನಮೆಂಟೇ ಆಗಿದೆ. ಎಂತ ರಿಲೀಫ್ ಚಾಂಪಿಯನ್ ಬ್ಯಾಟರ್ ರೋಹಿತ್ ಶರ್ಮಾಗೆ. ಇಡೀ ಟೂರ್ನಮೆಂಟ್ ಅಲ್ಲಿ ಒಂದು ಮ್ಯಾಚ್ ಕೂಡ ಸೋಲ್ದೆ, ಬಂದು ಫೈನಲ್ಸ್ ಕೂಡ ಗೆದ್ದಿರೋದು. ಅನ್ಬಿಲೀವಬಲ್. ODI ವರ್ಲ್ಡ್ ಕಪ್ ಅಲ್ಲಿ ಸೋತಿರೋ ಒಂದು ರೆಕಾರ್ಡ್, ಅಲ್ಲೂ ಕೂಡ ಕ್ಲೀನ್ ಸ್ಲೇಟ್ ಇತ್ತು, ಫೈನಲ್ಸ್ ಅಲ್ಲಿ ಸೋತಿದ್ದು. ಬಟ್ ಅದನ್ನ ಇವತ್ತು ನಿರ್ನಾಮ ಮಾಡಿದ್ದಾರೆ. ಆ ಒಂದು ರೆಕಾರ್ಡ್ ನ ಒಂದು ಮ್ಯಾಚ್ ಸೋಲ್ದೆ. ಅದೇ ನ್ಯೂಜಿಲೆಂಡ್ 2 ಸತಿ ಸೋತಿದ್ವಿ. 2023 ವರ್ಲ್ಡ್ ಕಪ್ ಇಂದ ಬಂದಿದೆ. T20 ವರ್ಲ್ಡ್ ಕಪ್ ಆದ್ಮೇಲೆ ಐಸಿಸಿ ಟ್ರೋಫಿ ಅಂತ ಬಂದಾಗ ಕೇವಲ ಸೋತಿರೋದು ಒಂದೇ ಒಂದು ಪಂದ್ಯ. ಇದು ರಿಯಲ್ ಸ್ಟೋರಿ ಹೇಳ್ತಾ ಇದೆ ಇಂಡಿಯನ್ ಕ್ರಿಕೆಟ್ಗೆ. ಮೆನ್ ಇನ್ ಬ್ಲೂ ಸೆಲೆಬ್ರೇಟ್ ಮಾಡ್ತಾರೆ, ಹಂಗಂದ್ರೆ ಅರ್ಥ ಇಡೀ ಭಾರತ ದೇಶ ಸೆಲೆಬ್ರೇಟ್ ಮಾಡುತ್ತೆ ಅಂತಾನೆ ಅರ್ಥ. ಇದು ಪ್ರಾಬ್ಲಿ ವರ್ಲ್ಡ್ ಕಪ್ ಗೆದ್ದಿರೋದಕ್ಕಿಂತ ಜಾಸ್ತಿ ಸ್ವೀಟ್ ಅಂತ ಹೇಳ್ಬೋದು. ಚಾಂಪಿಯನ್ಸ್ ಟ್ರೋಫಿ ಗೆದ್ದಿರೋದು ಬೆಸ್ಟ್ ಆಫ್ ದ ಬೆಸ್ಟ್. ವರ್ಲ್ಡ್ ಕಪ್ ಸೋತಿದ್ದು ಬೇಜಾರಾಗಿಲ್ಲ, ಬಟ್ ಇದು ಗೆದ್ದಿದ್ದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ವಿನಿಂಗ್ ರನ್ಸ್ ಬಂದಿರೋದು ಚಾಂಪಿಯನ್ ಬ್ಯಾಟರ್ ರಾಕ್ ಸ್ಟಾರ್ ರವೀಂದ್ರ ಜಡೇಜಾ ಇಂದಾನೆ. ಬಟ್ ಡ್ರೆಸ್ಸಿಂಗ್ ರೂಮ್ ಎಷ್ಟು ಖುಷಿಯಾಗಿರುತ್ತೆ. ಇದು ಆನಿಮೇಟೆಡ್ ಟೀಮ್ಸ್ ನಿಜವಾಗ್ಲೂ ಡಿಸರ್ವಿಂಗ್ ಇದೆ. ನೆಕ್ಸ್ಟ್ ಜನರೇಷನ್ ಆಫ್ ಕ್ರಿಕೆಟರ್ಸ್ ನ ಇನ್ಸ್ಪೈರ್ ಮಾಡ್ತಾರೆ ಮೆನ್ ಇನ್ ಬ್ಲೂ. ಇವಾಗ ಸಾರ್ಥಕ ಆಯ್ತು. ರಿಡೆಂಪ್ಷನ್ ಟೈಮ್ ಅವ್ರಿಗೆ ಒತ್ತಿ ಸಾರಿ ಹೇಳ್ತಾ ಇದ್ದಾರೆ. ಸ್ಟ್ಯಾಂಪ್ ಆಫ್ ಅಥಾರಿಟಿ ಯಾಕೆ ನಂಬರ್ 6 ನಂಬರ್ 7 ಅಲ್ಲಿ ಫಿನಿಶರ್ ರೋಲ್ ಅಂತಾನೆ. ಕಂಪ್ಲೀಟ್ಲಿ ಟೀಮ್ ಇಲ್ಲಿ ಬ್ರಿಲಿಯಂಟ್ ಆಗಿ ಆಡಿರೋದ್ರಿಂದಾನೆ ಈ ತರ ರಿಸಲ್ಟ್ ನೋಡಕ್ ಸಿಕ್ಕಿರೋದು. ಟೀಮ್ ಎಫರ್ಟ್, ಸ್ಪಿನ್ನರ್ಸ್ ಯಾವ ತರ ಕಾಂಟ್ರಿಬ್ಯೂಟ್ ಮಾಡಿದ್ರು ಈ ಒಂದು ಟೂರ್ನಮೆಂಟ್ ಅಲ್ಲಿ ಅಂತ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಕಂಡೀಷನ್ಸ್ ಬ್ಯಾಟಿಂಗ್ ಕೂಡ ಕಷ್ಟ ಇತ್ತು. ನಮ್ಮ ಬ್ಯಾಟರ್ಸ್ ಬೇಕಾದಾಗ ಕೈ ಎತ್ತಿ ನಾನ್ ಗೆಲ್ಲಿಸ್ಕೊಡ್ತೀನಿ ಅಂತ ತೋರಿಸ್ಕೊಟ್ಟಿದ್ದು. ಡಿಫ್ರೆಂಟ್ ಮ್ಯಾಚಸ್ ಅಲ್ಲಿ ಡಿಫ್ರೆಂಟ್ ಪ್ಲೇಯರ್ಸ್ ಗೆಲ್ಸ್ಕೊಟ್ಟಿರೋದು ಮ್ಯಾಚಸ್ ನ. ಸೊ ಓವರ್ ಟೀಮ್ ಎಫರ್ಟ್ ಇಂದಾನೆ ಗೆದ್ದಿರೋದು ಇವತ್ತಿನ ದಿವಸ ಭಾರತ. ಒಂದೇ ಮಾತರಂ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಫ್ಯಾನ್ಸ್ ಇದೆ ಕಾರಣಕ್ಕೋಸ್ಕರನೇ ಗುಡ್ತಾನೆ ಇರುತ್ತೆ ಇಡೀ ಸ್ಟೇಡಿಯಂ ಅಲ್ಲಿ. ಬೆಳಗ್ಗಿಂದ ಸಾಯಂಕಾಲ ತನಕ ಯಾವ ಫ್ಯಾನ್ಸ್ ಕೂತ್ಕೊಂಡು ನೋಡ್ತಾ ಇರ್ತಾರೆ, ಒಂದು ಬಾಲ್ ಬಿಡ್ದಿರ ಅವ್ರಿಗೆಲ್ಲ ಒಂದು ಟ್ರಿಬ್ಯೂಟನೆ. 3 ಸಲ ಕಾಣುತ್ತೆ ಈಗ ವಿನ್ನರ್ಸ್ ಒಂದು ಕಾಲಮ್ ನಲ್ಲಿ. ಭಾರತ 2002 25 ಇಯರ್ಸ್ ನ ಸೇಡ್ ನ ತೀರ್ಸ್ಕೊಂಡಿದ್ದಾರೆ ನ್ಯೂಜಿಲೆಂಡ್ ವಿರುದ್ಧ ನಮ್ಮ ಭಾರತ, ಇಂಗ್ಲೆಂಡ್ ವಿರುದ್ಧ ನಮ್ಮ ಭಾರತ. What makes you so attractive?